ನಮ್ಮ ಕಲ್ಯಾಣ ಕರ್ನಾಟಕ ಅಥವಾ ಹೈದರಾಬಾದ್ ಕರ್ನಾಟಕಕ್ಕೆ ಪೊಲಿಟಿಕಲ್ ಶೇರ್ 25% ಕೊಡಲೇಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಅಂದರೆ ಮಂತ್ರಿಮಂಡಲ 34 ಮಂತ್ರಿಮಂಡಲದಲ್ಲಿ 8ರಿಂದ 9 ಮಂತ್ರಿ ಸ್ಥಾನವನ್ನು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತೀವಿ. ನಿಗಮ ಮಂಡಳಿ ಅಕಾಡೆಮಿ ಮತ್ತು ಪರಿಷತ್ತುಗಳಲ್ಲಿ ಕೂಡ 25 ಸ್ಥಾನಗಳು ನಮ್ಮ ಭಾಗದವರಿಗೆ ಕೊಡಬೇಕು. ಮತ್ತು ಈ ಪ್ರಶಸ್ತಿಗಳೇನಿದ್ದಾವೆ ಕೆಲವು ಬರೆದಿಲ್ಲ, ಇದರಲ್ಲೇ ಬಾಯಿ ಹೇಳ್ತಾರೆ, ಪ್ರಶಸ್ತಿಗಳಿರ್ತವೆ. ಆ ಪ್ರಶಸ್ತಿಗಳಲ್ಲಿ ಕೂಡ ನಮ್ಮ ಭಾಗದ ಜನರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಇರ್ಬೋದು, ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿ ಇರ್ಬೋದು, ಕಿತ್ತೂರು ಚೆನ್ನಮ್ಮ ರಾಣಿ ಪ್ರಶಸ್ತಿ ಇರ್ಬೋದು. ನಮ್ಮಲ್ಲಿ ತುಂಬ ಯೋಗಿತವಾದ ಜನ ಇದ್ದರೂ ಕೂಡ ನಮ್ಮನ್ನು ಕಡೆಗಣಿಸ್ತಾರೆ. ಆ ಪ್ರಶಸ್ತಿಯನ್ನು ಕೂಡ 25% ನಮ್ಮ ಭಾಗದ ಜನರಿಗೆ ಕೊಡಬೇಕು ಹೀಗೆ ಅಂಥೇಳಿ ನಾವು ಆವಾಗ ಸಿದ್ದರಾಮಯ್ಯ ಅವರಿಗೆ ಒತ್ತಾಯ ಮಾಡಿದ್ದೇವೆ. ಅವರ ಖುಷಿ ಸಂಖ್ಯೆ ಅಂದರೆ ಮತ್ತು ಸಿದ್ದರಾಮಯ್ಯ ಅವರು ನಮ್ಮ ಅಪೇಕ್ಷೆಯನ್ನು ಈಡೇರಿಸಿದರು. ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ 8 ಜನ ಮಂತ್ರಿಗಳನ್ನು ಅವರು ಮಾಡಿದ್ದಾರೆ. ಹೀಗಾಗಿ ನಿನ್ನೆ 3ನೇ ತಾರೀಕಿನ ದಿವಸ ಜೂನ್ 3ಕ್ಕೆ ಮಾನ್ಯ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಅವರಿಗೆ ಆರ್ಥಿಕವಾದಂಥ ಅಭಿನಂದನೆಗಳ ಜೊತೆಗೆ ನಮ್ಮ ಒಂದು ಹಕ್ಕೊತ್ತಾಯವನ್ನು ನಾವು ಮಾಡ್ತಾಯಿದ್ದೀವಿ. ಒಳ್ಳೆಯದಾಗಿ ಅವರಿಗೆ ಮುಖ್ಯಮಂತ್ರಿ ಆಗಿದ್ದಾರೆ, ಒಳ್ಳೆಯ ಆಡಳಿತ ನೀಡಿ ಅವರಿಗೆ ಅಭಿನಂದನೆಗಳು. ಆದರೆ ಯಾವುದೇ ಕಾರಣಕ್ಕೂ ನಮ್ಮ ಭಾಗಕ್ಕೆ ಅನ್ಯಾಯ ಆಗೋದನ್ನು ನಾವು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಆ ಲಕ್ಷ್ಯಗಳ ಕಂಡದಕ್ಕೆ ಇವತ್ತಿನ ದಿವಸ ನಾನು ನೋಡ್ತಾ ಇದ್ದೀನಿ. 14 ಜನ ಮುಖ್ಯಮಂತ್ರಿ ಸೇರಿ 14 ಜನ ಆಗಿದ್ದಾರೆ. 14 ಜನರಲ್ಲಿ 5 ಜನ ಉತ್ತರ ಕರ್ನಾಟಕದವರು, 9 ಜನ ಬೆಂಗಳೂರು ಮೈಸೂರು ಕಡೆಯವರು. ಆ ಬೆಂಗಳೂರು ಮೈಸೂರು ಕಡೆಯವರಲ್ಲಿ ಕೂಡ 5 ಜನ ಎಂದರೆ ಬರೀ ಪ್ರಾಪರ್ ಬೆಂಗಳೂರಿನವರಿದ್ದಾರೆ. ಜಾರ್ಜ್ ಅಲ್ಲಿ ಅವರೇ, ರಾಮಲಿಂಗ ರೆಡ್ಡಿ ಅಲ್ಲಿ ಅವರೇ, ಯಾರು ಕೃಷ್ಣಬೈರೇಗೌಡ ಅವರೇ, ಮುಖ್ಯಮಂತ್ರಿ ಅಲ್ಲಿ ಅವರೇ, ರಾಮಲಿಂಗ ರೆಡ್ಡಿ ಇವರೇನಂದ್ರೆ ಈ ಥರ ಜಿಲ್ಲೆಗೆ ಒಂದು ಜಲಸಂಪನ್ಮೂಲ ಸಚಿವ ಸ್ಥಾನ ಕೊಟ್ಟರೆ ಹೇಗೆ ಆಗ್ತದೆ? ಯಾಕಂದರೆ ಭಾಳಷ್ಟು ಈಗ ಕೃಷ್ಣ ಬರದಂಟೆ ಕಾಲುವೆ ಇನ್ನೊಂದಿಷ್ಟು ಅದು ಪ್ರಗತಿಯಲ್ಲಿಲ್ಲ. ಬರದಂಟೆ ಕಾಲುವೆ ಸಲುವಾಗಿ 3 ವರ್ಷದಿಂದ ಇನ್ನು ಕಾಮಗಾರಿ ಶುರುವಾಗಿಲ್ಲ. 3 ವರ್ಷದಿಂದ ನಾರಾಯಣಪುರ ಬರದಂಟೆ ಕಾಲುವೆ ಹೆಂಗಿತ್ತು ಹಂಗೆ ಅದ. ಮಾಡಬೇಕಾಗಿತ್ತು. 4 ವರ್ಷ ಮಾಡಬೇಕು. ಈ ಸ್ಕೀಮ್ ಏನ ಸರ್ ಮಾಡಬೇಕಾದ್ರೆ ಮುಂಚೆ ಅವಾಗ